ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನಿದೆ ಅಂತ. ದಾವಣಗೆರೆಯಲ್ಲಿ ಮತದಾನವನ್ನು ಹೆಚ್ಚಿಸೋದಕ್ಕೆ ಸ್ಪೆಷಲ್ ಆಫರ್ ಅನ್ನ ಕೊಡಲಾಗಿದೆ. ದಾವಣಗೆರೆ ಅಂದ ತಕ್ಷಣ ನಮಗೆ ನೆನಪಾಗೋದು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ, ಬೆಣ್ಣೆ ದೋಸೆ ನಗರಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವಿಭಿನ್ನವಾದಂಥ ವಿನೂತನವಾದಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮತ ಹಾಕಿದ್ರೆ ಊಟ, ವಾಹನ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ಗೆ 50% ರಿಯಾಯಿತಿ ಅಂತೆ. ಕೆಲ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸೋದಾಗಿ ಆಫರನ್ನು, ಅಂದರೆ ಮತದಾರರಿಗೆ ಈ ಒಂದು ಉತ್ತೇಜಕಗಳನ್ನು ಕೊಡಲಾಗ್ತಾ ಇದೆ. ಸೊ ಅಲ್ಲಿ ಟೌನ್ನಲ್ಲಿರುವಂಥ ಭಾರತ ಡಾಬಾದಲ್ಲಿ ಊಟದ ಮೇಲೆ 50% ರಿಯಾಯಿತಿ. ಇನ್ನು ವೆಹಿಕಲ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸೋರಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ ಶ್ರೀಕಾಂತ್ ಅನ್ನೋರು. ನಗರದ ಮೃತ್ಯುಂಜಯ ಆಸ್ಪತ್ರೆಯಲ್ಲಿ ಸಂಪೂರ್ಣವಾದಂಥ ಆರೋಗ್ಯ ಟೆಸ್ಟಿಂಗ್ ತಪಾಸಣೆ ಫ್ರೀ ಆಗಿರುತ್ತೆ. ನಗರ ಪ್ರದೇಶದಲ್ಲಿ ಮತದಾನ ಪ್ರಮಾಣ ಹೆಚ್ಚೋದಕ್ಕೆ ಸ್ಪೆಷಲ್ ಆಫರ್ಗಳನ್ನು ದಾವಣಗೆರೆಯಲ್ಲಿ ಕೊಡಲಾಗಿದೆ. ನಿಜಕ್ಕೂ ಇಂತಹ ಉತ್ತೇಜಕಗಳು ಬೇಕು. ಸೊ ಇದರಿಂದನಾದರೂ ಮತದಾನದ ಪರಿಮಾಣವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದ್ದಾವೆ. ಸೊ ಆಸ್ಪತ್ರೆ, ವಾಹನ ವಿಮೆಯಲ್ಲಿ ಮತ್ತು ಹೋಟೆಲ್ ಖರ್ಚಿನಲ್ಲಿ, ತಿಂಡಿ ತಿನಿಸುಗಳ ಖರ್ಚಿನಲ್ಲಿ ಆಫರ್ನ ಕೊಡ್ತಾ ಇದ್ದೀವಿ ಅಂತ ಮಾಲೀಕರಿಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಿ, ಮತದಾನ ಮಾಡಿದವರಿಗೆ, ಮತದಾನ ಮಾಡಿ ಅದರ ಗುರುತನ್ನು ತೋರಿಸಿದವರಿಗೆ ಖಂಡಿತ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. 23ನೇ ತಾರೀಕು ಇವತ್ತೇನು ಮತದಾನ ನಡೀತಾ ಇದೆ, ಥರ್ಡ್ ಪಾರ್ಟಿ ವಾಹನ ವಿಮೆ ಪರಿಶೀಲನೆ ಶುಲ್ಕದ ವಿನಾಯಿತಿ ಕೊಡ್ತೀವಿ, ಕರೆ ಮಾಡಿ ಅನ್ನುವಂಥದ್ದನ್ನು ಕೂಡ ಸೊ ನಂಬರನ್ನು ಹಾಕಿದ್ದಾರೆ. ದಾವಣಗೆರೆ ನಗರದ ಜನತೆಗೆ ಇದೊಂದು ಸ್ಪೆಷಲ್ ಆಫರ್. ಸೊ ನೋಡೋಣ ಯಾರು ಈ ಒಂದು ಮತದಾನದ ಸೌಲಭ್ಯವನ್ನು ಪಡ್ಕೊಳ್ತಾರೆ. ಒಂದು, ತಮ್ಮ ಹಕ್ಕನ್ನು ಚಲಾಯಿಸೋದರ ಜೊತೆಗೆ ಈ ಒಂದು ಆಫರ್ ಅನ್ನು ಪಡ್ಕೊಳ್ಬಹುದು. ಬಹಳ ಒಳ್ಳೆ ಉತ್ತೇಜಕ ಅನ್ಸುತ್ತೆ. ಕಳೆದ ಬಾರಿ ಕೂಡ ಹೀಗೆ ಆಯಿತು. ಮೊದಲ ಹಂತದ ಮತದಾನದಲ್ಲಿ ಕೂಡ ಒಂದಷ್ಟು ಇಂಥ ಆಫರ್ಗಳನ್ನ ಕೊಡುವಂಥದ್ದನ್ನ ಮಾಡಿದ್ರು. ಇನ್ನೊಂದು ವಿಶೇಷ ಅಂತಂದ್ರೆ, ಈ ಮತದಾನ ಮಾಡದೆ, ವೋಟಿಂಗ್ ಮಾಡದೆ ಯಾರು ಅಲ್ಲಲ್ಲೇ ಪ್ರವಾಸಿ ಕೇಂದ್ರಗಳಲ್ಲಿ ಸುತ್ತುವಂಥದ್ದು ಈ ರೀತಿಯಾಗಿ ಕಂಡು ಬಂತು, ಅವರಿಗೆ ಸನ್ಮಾನ ಮಾಡ್ಲಾಯ್ತಂತೆ. ಅಂದ್ರೆ ವ್ಯಂಗ್ಯ ಮಾಡುವಂಥದ್ದು, ವೋಟ್ ಮಾಡದೆ ಅವಮಾನ ಮಾಡುವಂಥದ್ದು, ವ್ಯಂಗ್ಯ ಮಾಡುವಂಥದ್ದು, ಚುಚ್ಚುವಂತ ಕೆಲಸವನ್ನ ಕೂಡ ಮಾಡಿದ್ರಂತೆ. ವೋಟ್ ಮಾಡದೆ ಈ ರೀತಿ ಸುತ್ತಕ್ ಬಂದಿದ್ದೀರಾ ಅಂತ. ಬಟ್ ಏನೇ ದಾವಣಗೆರೆ ಜನ ಒಳ್ಳೆ ಆಫರ್ ಅನ್ನ ಪಡ್ಕೊಂಡಿದ್ದಾರೆ ಇವತ್ತು. ಸೊ 7 ಗಂಟೆಯಿಂದ ಯಾರು ಮತದಾನ ಮಾಡ್ತೀರಿ, ಸೊ ಅವ್ರಿಗೆ ಮೃತ್ಯುಂಜಯ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಆಮೇಲೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಫ್ರೀ ಇದೆ, ಅಂದರೆ ಕಡಿಮೆ, ಅಂದರೆ 50% ತಗೋತಾರೆ. ಆಮೇಲೆ ಹೋಟೆಲ್ಗಳಲ್ಲಿ, ಡಾಬಾದಲ್ಲಿ ಊಟ 50% ಏನೇ ಮಾಡಿದ್ರು ಕೂಡ. ಸೊ ಹಾಗಾಗಿ ಮತದಾನ ಹೆಚ್ಚೋದಕ್ಕೆ ಈ ಒಂದು ನಿರ್ಧಾರ ಸಾಕಷ್ಟು ಸ್ವಾಗತಾರ್ಹವಾದದ್ದು. ಸೊ ಅದನ್ನು ಉಪಯೋಗ ಪಡ್ಕೊಳ್ಳಿ, ಸೌಲಭ್ಯ ಪಡ್ಕೊಳ್ಳಿ, ಜೊತೆಗೆ ನಿಮ್ಮ ಮತದಾರನ ಹಕ್ಕನ್ನು ಚಲಾಯಿಸಿ.